guys, welcome back to my channel. ಜಮ್ಮು ಏರ್ಪೋರ್ಟಿಂದ ಇವಾಗ ಕಟ್ರಾಗೆ ಹೊರಡ್ತಾ ಇದ್ದೀವಿ. ಹೇಳೋಣ, ಜಮ್ಮು ಏರ್ಪೋರ್ಟಿಂದ ಇವಾಗ ಕಟ್ರಾಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟ್ ಟೆಂಪಲ್. ಇದು ವೈಷ್ಣೋದೇವಿಗೆ ಇದು ನನ್ನ ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರ, ನಾವು ಜಮ್ಮು ಏರ್ಪೋರ್ಟಿಗೆ ಬಂದ್ವಿ. ಸೊ ಅದಾದಮೇಲೆ ನಾನು ಏರ್ಪೋರ್ಟಲ್ಲಿ ಡ್ರೆಸ್ ಚೇಂಜ್ ಮಾಡಿ, ಸಿನ್ಸ್ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾನು ಎಥ್ನಿಕ್ ಡ್ರೆಸ್ ಹಾಕ್ಕೊಂಡೆ. ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚಳಿ ಇರೋದ್ರಿಂದ ನಾನು ಸಲ್ವಾರ ಹಾಕಿದೆ. ಮಧ್ಯಾಹ್ನ ಆಗಿತ್ತು. ಸೊ ನಾವು ಇಲ್ಲಿ ಬಿಟ್ಟಿನ ಒಂದು ವೆಜಿಟೇರಿಯನ್ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀವಿ. ನಾವು ಪಕ್ಕಾ ವೆಜಿಟೇರಿಯನ್, ಸೊ ಹೀಗಾಗಿ ನಾವು ವೆಜಿಟೇಬಲ್ ಊಟನೇ ಮಾಡೋದು. ಸೊ ಹಾಗೆ ನೀವು ನೋಡ್ತೀರಾ ಹೇಗಿದೆ ಜಮ್ಮು ಟು ಕತ್ರಾ ದಾರಿ ಅಂತ ಹೇಳಿಬಿಟ್ಟು. ತುಂಬ ಟನಲ್ಸ್ ಇದೆ. ಯಾಕೆ ಅಂತಂದರೆ ಇದೆಲ್ಲ ಇರೋದು ಬಂದು ಮಧ್ಯೆ ಗುಡ್ಡ ಬೆಟ್ಟಗಳ ಮಧ್ಯೆನೇ ಅವರೆಲ್ಲ ರೋಡ್ನ ಅಗದ್ಬಿಟ್ಟು ಟನಲೆಲ್ಲ ಮಾಡಿದ್ದಾರೆ. ಸೊ ನೀವು ಹೋಗ್ತಾ ಹೋಗ್ತಾ ಇನ್ಫ್ಯಾಕ್ಟ್ ನಾವು ಜಮ್ಮುವಿಂದ ಕಾಶ್ಮೀರಿಗೆ ಹೋದ ಒಂದು ದಾರಿನ ನೋಡಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ಬಟ್ ವರ್ಕ್ ಇನ್ ಪ್ರೋಗ್ರೆಸ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಟ್ರಾಫಿಕ್ ಇರುತ್ತೆ. ಅದರ್ವೈಸ್ ವ್ಯೂ ಆಗಲಿ ಅಥವಾ ಲೈಕ್ ತುಂಬ ಒಂದು ಜರ್ನಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಗಾಯ್ಸ್, ಇದು ಒನ್ ಆಫ್ ದಿ ಟನಲ್ಸ್. ಇದು ತುಂಬ ಚಿಕ್ಕದಿದೆ, ಬಟ್ ತುಂಬ ದೊಡ್ಡದಾಗಿದೆ. ಅಂದರೆ 9.5 ಕಿಲೋಮೀಟರ್ ಇರೋ ಟನಲ್ ಬಂದು ಜಮ್ಮು ಟು ಕಾಶ್ಮೀರು. ಅದು ನಾನು ನಿಮ್ಗೆ ನೋಡಿಸ್ತೀನಿ. ಸೊ ಈ ಥರ ಟನಲ್ಸ್ ನಿಮಗೆ ತುಂಬ ಸಿಗುತ್ತೆ. ಜರ್ನಿ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಗೈಸ್, ಇದು ವೈಷ್ಣೋದೇವಿ ಹೋಗುವಾಗ ಇರೋಂಥ ಕ್ಯೂ. ಸಂಹೋ ನನ್ನ ಅದರ್ ವಿಡಿಯೋಸ್ ಡಿಲೀಟ್ ಆಗಿ ಹೋಗಿದೆ. ಸೊ ನಾನು ಇಷ್ಟೇ ಮಾತ್ರ ಹಾಕೋಕ್ಕಾಗೋದು. ಐ ಆಮ್ ರಿಯಲಿ ಸಾರಿ. ಸೊ ಗೈಸ್, ಇದು ನೆಕ್ಸ್ಟ್ ಡೇ ನಾವು ಜಮ್ಮು ಟು ಕಾಶ್ಮೀರ್ ಹೋಗ್ತಾ ಇದ್ದೀವಿ. ನನ್ನ ಎಷ್ಟೊಂದು ವಿಡಿಯೋ ಎಲ್ಲ ಡಿಲೀಟ್ ಆಗಿ ಹೋಗಿಬಿಟ್ಟಿದೆ. ಸೊ ರೂಮ್ ಟೂರೆಲ್ಲ ಮಾಡಿದ ವಿಡಿಯೋನೇ ಇಲ್ಲ. ಎನಿವೇ, ನಾನು ಹೇಳ್ತಾ ಇದ್ನಲ್ವ ಟನಲ್ಸ್ ತುಂಬಾ ಇರುತ್ತೆ ಅಂತ. ಸೊ ಇದು ಒನ್ ಆಫ್ ದ ಲಾಂಗೆಸ್ಟ್ ಟನಲ್ಸ್ ಅಂತಲೇ ಹೇಳ್ಬೋದು. 9.5 ಕಿಲೋಮೀಟ್ರ್ ಇದೆ ಅಂತೆ. ಸೊ ಈ ಥರ ಇದೆ ಇದನ್ನು ನೋಡಿ. ಇದು ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ 24th ನಾವು ಮಿಡ್ ನೈಟ್ ಆಗೋಯಿತು. ಟೆಂಪಲ್ ವಿಸಿಟ್ ಎಲ್ಲ ನೋಡಿಕೊಂಡು ವಾಪಸ್ ರೂಮಿಗೆ ಬಂದಾಗ. ಸೊ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ನಾವು ಜಮ್ಮುವಿಂದ ಕಾಶ್ಮೀರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1 ಡೇ ಬೇಕಾಯಿತು ನಮಗೆ ಜಮ್ಮು ಟು ಕಾಶ್ಮೀರ್ ಬರಬೇಕಾದ್ರೆ. ಬಟ್ ಆನ್ ದ ವೇ ಸಖತ್ತಾಗಿರೋ ವ್ಯೂ ಇದೆ. ತುಂಬಾ ಟನಲ್ಸ್ ಇದ್ದಾವೆ. ಹಾಗೆಯೇ ರಿವರ್ ವ್ಯೂ ತುಂಬ ಚೆನ್ನಾಗಿದೆ. ಸೊ ಹೋಗ್ತಾ ನಾನು ನಿಮಗೆ ಅದನ್ನು ನೋಡಿಸ್ತೀನಿ. ಈ ವ್ಲಾಗಲ್ಲಿ ನೀವು ಬರೀ ನಮ್ಮ ಜರ್ನಿನೇ ನೋಡ್ತೀರಾ. ಹೇಗೆ ಜಮ್ಮು ಟು ಕಾಶ್ಮೀರ್ ರೋಡ್ ಹೇಗಿದೆ ಮತ್ತು ಯಾವ ಥರ ಲೈಕ್ ನಮ್ಮ ಜರ್ನಿ ಇತ್ತು ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ನೋಡಿಸ್ತೀನಿ.
ಗಾಯ್ಸ್, ಇವಾಗ ನಾವು ಕಾಶ್ಮೀರಲ್ಲಿರೋದು. ಚಳಿ ಸ್ಟಾರ್ಟ್ ಆಗಿದೆ. ಇವಾಗ 4 ಗಂಟೆ, ಆಲ್ರೆಡಿ 7 o'clock ಆಗಿರೋ ಥರ ಆಗಿದೆ. ತುಂಬಾ ಮಿಸ್ಟೆಲ್ಲ ತುಂಬಿಕೊಂಡಿದೆ. ಯಪ್ಪ, ಸಖತ್ ಚಳಿ ಇದೆ. ಏನೋ ಮುಂದೆ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ಡಾಬಾದಲ್ಲಿ ನಿಂತಿದ್ವಿ, ನಾವು ಜಮ್ಮುವಿಂದ ಬರ್ತಾ ಇದ್ದೀವಿ. ಸೊ ತುಂಬ ಬ್ಯೂಟಿಫುಲ್ ಆಗಿರೋ ಜರ್ನಿ ಎಲ್ಲನೂ ನಾನು ನಿಮಗೆ ನೋಡ್ಸಿದ್ದೀನಿ ಅಂದ್ಕೊಳ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಇವಾಗ ನಾವು ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ರೂಮ್ ಟೂರ್ ಮಾಡಿ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಆಮೇಲೆ ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ. ಹೇ ಗಾಯ್ಸ್, ಇದೇನೋ ರಾಫ್ಟಿಂಗ್ ಪಾಯಿಂಟ್ ಅಂತ ಇಲ್ಲಿ ಬಂದಿದ್ದೀವಿ. 5 ಡಿಗ್ರಿ ಇದೆ. ಸಖತ್ತು ನೋಡಿರಾ, ತುಂಬ ಚೆನ್ನಾಗಿದೆ. ನಾನು ನಿಮಗೆ ನೋಡಿಸ್ತೀನಿ. ಇದೊಂದು ರಿವರು, ಲೆದರ್ ರಿವರ್ ಅಂತೆ. ವಾವ್, ನೈಸ್. ಲೆಟ್ ಮಿ ಶೋ ಯು. ನೀರನ್ನ ಮುಟ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಫ್ರಿಜ್ಜಲ್ಲಿರೋ ನೀರೇ. ಓಕೆ ಗಾಯ್ಸ್, see you in next vlog. Take care, bye bye.